ಓಂ ಮಂಜುನಾಥಾಯ ನಮೋ ನಮಃ. ವೀಕ್ಷಕರೇ, ನಾವೇನಾದರೂ ಹೊರಗಡೆಗೆ ಹೋದಾಗ ಹಾಲು ತರಕು ತರಕಾರಿ ತರಕ್ಕೆ ವಾಕ್ ಹೋದಾಗ ನಮ್ಮ ಫ್ರೆಂಡ್ಸ್ಗಳೆಲ್ಲ ಸಿಗ್ತಿರ್ತಾರೆ. ನನಗಿಂತ ಚಿಕ್ಕ ವಯಸ್ಸಿನವ್ರೆ, ಚೆನ್ನಾಗಿದ್ದೀರಾ ಅಂತ ನಾವು ನಗ್ನಗ್ತಾ ಕೇಳ್ತೀವಿ. ಏನು ಚಿನ್ನ, ಕೈ ಕಾಲು ಆಡಲ್ಲ, ಕಾಲು ನೋವು ತುಂಬ ಜಾಸ್ತಿ ಆಗಿದೆ ಕಣ್ರಿ, ಏನೂ ಮಾಡೋಕ್ಕಾಗಲ್ಲ, ಕಾಲು ನೋವು ಬಂದ್ಬಿಟ್ಟಿದೆ, ಕಾಲು ಬಾವು ಬಂದಿದೆ. ಏನಾಗುತ್ತೆ ಹಿಂಗಾದ್ರೆ? ಅವರು ಮನೆಯೊಳಗೆ ಕೆಲಸದವ್ರನ್ನ ಇಟ್ಕೊತಾರೆ. ಕೆಲಸದವ್ರನ್ನ ಇಟ್ಕೊಂಡು ಅವ್ರ ಹತ್ರನೇ ಎಲ್ಲದೂ ಮಾಡಿಸ್ತಾರೆ. ತಾನು ಬಗ್ಗಲ್ಲ, ಕಸ ಗುಡಿಸಲ್ಲ, ಪಾತ್ರೆ ತೊಳೆಯಲ್ಲ, ಏನಿಲ್ಲ. ಇವ್ರೇನು ಮಾಡ್ತಾರೆ? ಟೀ ಕುಡಿತಾರೆ, ತಿಂಡಿ ತಿಂತಾರೆ. ಆವಾಗ ಏನು ಮಾಡ್ತಾರೆ? ಫೋನ್ ಹಿಡ್ಕೊಂಡು ಕೂತ್ಕೊತಾರೆ. ಫೋನ್ ಹಿಡ್ಕೊಂಡು ಅದರಲ್ಲಿ ಏನೇನಿದೆ ಎಲ್ಲ ನೋಡ್ತಾ ನೋಡ್ತಾ ಮಾಡಮ್ಮ ಕೆಲಸದೊಳಗೆ ಬಿಡ್ತಾರೆ. ಅವಳು ಪಾತ್ರೆ ತೊಳೆದು ಕಸ ಗುಡಿಸೆಲ್ಲ ಹೋಗ್ಬಿಡ್ತಾರೆ. ಮತ್ತು ಊಟ ಮಾಡ್ತೀವಿ ಮಧ್ಯಾಹ್ನ 1 ಗಂಟೆಗೆ. ಊಟ ಮಾಡಿದ ತಕ್ಷಣ ನಮಗೆ ಏನಾಗುತ್ತೆ? ಊಟ ಮಾಡಿದ ತಕ್ಷಣ ನಿಧಾನಕ್ಕೆ ನಿದ್ದೆ ಆವರಿಸ್ಕೊಳ್ತಾ ಬರ್ತಾ ಇರುತ್ತೆ. ನಿದ್ದೆ ಮಾಡಿಬಿಡ್ತೀವಿ. ಟೈಮ್ ಈಗ ಗೊತ್ತಾಗಲ್ಲ ನಮಗೆ. 5 ಗಂಟೆ ಆಗುತ್ತೆ. ಮತ್ತೆ ಹಸುವಾದಾಗ ಮತ್ತೆ ಟೀ ಕುಡಿತೀವಿ. ನಮ್ಮ ದೇಹಕ್ಕೆ ವ್ಯಾಯಾಮನೇ ಇಲ್ಲ, ಏನೇನೂ ಇಲ್ಲ. ಹೀಗೆ ಕುತ್ಕೊಂಡು ತಿಂದು ಟಿ ವಿ ನೋಡ್ತಾ ಕುತ್ಕೊಂಡಿರೋ ಜಾಗದಲ್ಲೇ ಕುತ್ಕೊತಾ ಇದ್ರೆ ನಮ್ಮ ಕ್ಯಾಲೋರಿಗಳು ಜಾಸ್ತಿ ಆಗಿ BP 200-250 ಆಗುತ್ತೆ. ಶುಗರ್ 300 ಆಗುತ್ತೆ. ಶುಗರು 300ಕ್ಕೆ ಹೋಗುತ್ತೆ. ಆವಾಗ ನಾವೇನು ಮಾಡ್ತೀವಿ? ಡಾಕ್ಟರ್ ಹತ್ರ ಹೋಗ್ತೀವಿ. ಡಾಕ್ಟ್ರು ಬಂದಂಗೆಲ್ಲ ಮಾತ್ರೆಗಳು ಜಾಸ್ತಿ ಬರ್ಕೊಡ್ತಾರೆ. ಆ ಮಾತ್ರೆಗಳನ್ನ ನುಂಗಿದಷ್ಟು ನಮಗೆ ಗ್ಯಾಸು ಅಂತೆ ಇನ್ನೊಂದು ಮತ್ತೊಂದಾಗುತ್ತೆ. ನಾವೇನು ಮಾಡಬೇಕು? ನಮಗೋಸ್ಕರ 1 ಅವರ್ ಬೆಳಿಗ್ಗೆ ಅಥವಾ ಅರ್ಧ ಗಂಟೆನ ಆಗಲಿ 45 ನಿಮಿಷ ನಾವು ನಡಿಬೇಕು ಪ್ರತಿದಿನ. ನಮ್ಮ ಕೆಲಸ ನಾವೇ ಮಾಡ್ಕೊಳೋಣ ಬಿಡಿ. ಆ ಕೆಲಸದವ್ರಿಗೆ ಕೊಡೋ ದುಡ್ಡನ್ನು ಒಂದು ಬಡವನು ಕೊಡೋಣ, ಏನಾದರೂ ಅವರಿಗೆ ಸಹಾಯ ಆಗುತ್ತೆ. ಒಂದು ಬಡವ ವಿದ್ಯಾರ್ಥಿ ಕೊಡೋಣ. ನಾವು ನಮ್ಮ ಕೆಲಸ ನಾವು ಮಾಡ್ಕೊಳೋದ್ರಲ್ಲಿ ತಪ್ಪೇನಿದೆ? ಮಹಾತ್ಮ ಗಾಂಧೀಜಿಯವರು ಅವ್ರ ಕೆಲಸನ ಅವ್ರು ಮಾಡ್ಕೊತಿರ್ಲಿಲ್ವಾ? ಅವ್ರು ಎಷ್ಟೆಲ್ಲ ನಡೆಯೋರು, ಅವಾಗ ಎಷ್ಟೆಲ್ಲ ಚೆನ್ನಾಗಿರೋರು. ಅವ್ರ ಊಟ ರಿಚ್ ಫುಡ್ ಅಂತಂದರೆ ರಾಗಿ ಮುದ್ದೆ, ರೊಟ್ಟಿ, ಜೋಳದ ರೊಟ್ಟಿ ಎಲ್ಲ ತಿಂದ್ಕೊಂಡು ಆರೋಗ್ಯ ಕಾಪಾಡ್ಕೊಳ್ಳಿಲ್ವಾ? ನಾವು ತಿನ್ನೋದು ಎಣ್ಣೆ ಪದಾರ್ಥಗಳನ್ನ ಜಾಸ್ತಿ ತಿಂತ ನಾವೇನು ಮಾಡ್ತೀವಿ? ಆವಾಗ ನಮಗೆ ಕೊಬ್ಬು ಜಾಸ್ತಿ ಬೆಳೆಯುತ್ತೆ. ಆ ಕೊಬ್ಬು ಜಾಸ್ತಿ ಆದಂಗೆಲ್ಲ ಹೃದಯಕ್ಕೆ ಪೆಟ್ಟಾಗುತ್ತೆ. ಆ ಹೃದಯನಾಳಗಳಿಗೆಲ್ಲ ಫ್ಲ್ಯಾಟ್ ಆಗಿ ಅದೇನೋ ಒಂದಾಗುತ್ತೆ. ನಾವು ನಡೀತಾ ಇದ್ರೆ ಆ ಕೊಬ್ಬನ್ನೆಲ್ಲ ನಾವು ಕರಗಿಸಬಹುದು. ಹೃದಯ ಹೇಳುತ್ತೆ, ನೀನು ನನಗೊಂದು ತಾಸು ನಡೆ, ನೀನು ನನಗೋಸ್ಕರ, ನಾನು ನಿನ್ನ ಜೀವ ಇರುವವರೆಗೂ ಮಿಡಿತೀನಿ ಅಂತ ಹೃದಯನೇ ಹೇಳುವಾಗ ನಮ್ದು ಏನೈತಿ? ನಾವು ನಡಿಯೋಣ. ಅಷ್ಟು ಬೇಕು ಮಾಡಿಕೊಂಡು ಟೈಮ್ ಮಾಡಿಕೊಂಡು ನಡಿಯೋಣ. ನಡೆದ್ರೆ ನಮಗೇನು ಕಾಲು ಇದಾಗಲ್ಲ. ದೇವ್ರು ಕೊಟ್ಟಿದ್ದ ಕಾಲುಗಳು ಪಾದಗಳು ಏನೂ ನೋವಾಗಲ್ಲ. ನಾವು ನಡೆದಷ್ಟು ಸ್ಲಿಮ್ ಆಗ್ತೀವಿ, ಚೆನ್ನಾಗಿರ್ತೀವಿ, ಆರೋಗ್ಯವಾಗಿರ್ತೀವಿ.